ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಏನಪ್ಪ ರಮ್ಯಾ ಇವತ್ತು ವಾಷಿಂಗ್ ಮಷಿನ್ ಪಕ್ಕ ನಿಂತ್ಕೊಂಡು ಮಾತಾಡ್ತಿದ್ದಾಳೆ, ಅದು ಬ್ಯಾಕ್ಗ್ರೌಂಡ್ ಸ್ವಲ್ಪ ಚೆನ್ನಾಗಿಲ್ಲ, ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ? ಹೌದು, ಇವತ್ತು ನಾನು ವಾಷಿಂಗ್ ಮಷಿನಲ್ಲಿ ಅಂದರೆ ಆಟೋಮ್ಯಾಟಿಕ್ ವಾಷಿಂಗ್ ಮಷಿನಲ್ಲಿ ಹೇಗೆ ಬಟ್ಟೆ ವಾಶ್ ಮಾಡೋದು, ಯಾವ ರೀತಿ ಟಿಪ್ಸ್ ಮತ್ತು ಟ್ರಿಕ್ಸ್ನ ಫಾಲೋ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಇವತ್ತು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ವಾಷಿಂಗ್ ಮಷಿನಲ್ಲಿ ತುಂಬ ಥರ ವೆರೈಟೀಸ್ ಇದೆ. ಸೊ ಒಂದು ಸೆಮಿ ಆಟೋಮ್ಯಾಟಿಕ್ ಬರುತ್ತೆ, ಆಟೋಮ್ಯಾಟಿಕ್ ಬರುತ್ತೆ, ಅದರಲ್ಲೂ ಫ್ರಂಟ್ ಲೋಡ್ ಮತ್ತು ಟಾಪ್ ಲೋಡ್ ಅಂತ ಬರುತ್ತೆ. ಅದರಲ್ಲಿ ಕೆ ಜಿಗಳು ಕೂಡ ಬೇರೆ ಬೇರೆ ಥರ ಬರುತ್ತೆ. ನಾನಿವತ್ತು ಅಂದರೆ ಆಟೋಮ್ಯಾಟಿಕ್ ಟಾಪ್ ಲೋಡ್ ವಾಷಿಂಗ್ ಮಷೀನಲ್ಲಿ ಹೇಗೆ ಬಟ್ಟೆ ವಾಶ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಸೊ ಅದನ್ನು ಹೇಳೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಒಂದ್ಸರಿ ಕ್ಲಿಕ್ ಮಾಡಿ ಸಾಕು. ವಿಡಿಯೋ ಲೈಕ್ ಮಾಡಿ. ವಿಡಿಯೋ ಲೈಕ್ ಮಾಡಿದ್ರೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಂಗೆ ಗೊತ್ತಾಗುತ್ತೆ. ಸೊ ಗೈಸ್, ಪ್ಲೀಸ್ ವಿಡಿಯೋ ಲೈಕ್ ಮಾಡಿ. ನೀವು ನನ್ನನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಫಾಲೋ ಮಾಡ್ಬೋದು. ಎಲ್ಲಾದರೂ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ಫ್ರೆಂಡ್ಸ್ ಬನ್ನಿ, ಇವಾಗ ನಾನು ಕೆಲವೊಂದು ಟಿಪ್ಸ್ಗಳನ್ನು ಕೂಡ ಹೇಳ್ತೀನಿ ವಾಷಿಂಗ್ ಮಷೀನಲ್ಲಿ. ಫಸ್ಟ್ ನಾನು ಆವಾಗಲೇ ಹೇಳ್ದಂಗೆ ವಾಷಿಂಗ್ ಮಷೀನಲ್ಲಿ ತುಂಬ ವೆರೈಟೀಸ್ ಬರುತ್ತೆ. ಸೆಮಿ ಆಟೋಮ್ಯಾಟಿಕ್ ಅಂತ ಬರುತ್ತೆ, ಫುಲ್ಲಿ ಆಟೋಮ್ಯಾಟಿಕ್ ಅಂತ ಬರುತ್ತೆ, ಹಾಗೆಯೇ ನಿಮಗೆ 80% ಡ್ರೈ ಆಗೋದು ಬರುತ್ತೆ ವಾಷಿಂಗ್ ಮೆಷಿನ್, ಹಾಗೆ 50% ಕೂಡ ಬರುತ್ತೆ. ಮತ್ತು ಫ್ರಂಟ್ ಲೋಡ್, ಟಾಪ್ ಲೋಡ್ ಅಂತೆಲ್ಲ ಬರುತ್ತೆ. ಹಾಗೆಯೇ ಕೆ ಜಿಗಳು ಕೂಡ ಬೇರೆ ಬೇರೆ ಬರುತ್ತೆ. ಅಂದರೆ ಕಡಿಮೆ ಕೆ ಜಿ ಇರೋದು ಸಿಗುತ್ತೆ, ತುಂಬ ಜಾಸ್ತಿ ಕೆ ಜಿ ಇರೋದು ಸಿಗುತ್ತೆ, ಹೀಗೆ ಡಿಫ್ರೆಂಟಾಗಿ ಸಿಗುತ್ತೆ. ಇನ್ನು ಬ್ರ್ಯಾಂಡ್ಗಳ ಬಗ್ಗೆ ಕೇಳಬೇಕಾಗೇ ಇಲ್ಲ. ಸ್ಯಾಮ್ಸಂಗ್, ವರ್ಲ್ಪೂಲ್, LG, IFB ಈ ಥರ ತುಂಬ ವೆರೈಟೀಸ್ ಸಿಗುತ್ತೆ ನಿಮಗೆ. ನಾನು ಇವತ್ತು ಯೂಸ್ ಮಾಡ್ತಿರೋದು ಸ್ಯಾಮ್ಸಂಗ್. ಇದು ಫುಲ್ಲಿ ಆಟೋಮ್ಯಾಟಿಕ್, 80% ನಿಮಗೆ ಅಲ್ಲೇ ಡ್ರೈ ಆಗುತ್ತೆ. 6.2 kg ಇದು ವಾಷಿಂಗ್ ಮೆಷಿನ್. ನಾವು ಈ ವಾಷಿಂಗ್ ಮೆಷಿನ್ ತೊಗೊಂಡು ತುಂಬ ದಿನವೇ ಆಯಿತು. ತುಂಬ ಚೆನ್ನಾಗಿ ಬಳಕೆ ಬರ್ತಿದೆ ಇದು. ಫ್ರೆಂಡ್ಸ್, ಇದರಲ್ಲಿ ನಿಮಗೆ ವಾಟರ್ ಲೆವೆಲ್ ನಿಲ್ಸ್ಕೊಳ್ಳೋಕ್ಕೂ ಆಪ್ಷನ್ಸ್ ಇದೆ. ಹಾಗೆಯೇ ನಿಮಗೆ ರಿನ್ಸ್ ಮಾಡಬೇಕಾ ಇಲ್ಲ ಸ್ಪಿನ್ ಮಾಡಬೇಕಾ ಆ ರೀತಿ ಆಪ್ಷನ್ಸ್ ಎಲ್ಲ ಇದೆ. ಹಾಗೆ ಟೈಮ್ ಕೂಡ ಇದೆ, ಟೈಮ್ ಎಷ್ಟು ಬೇಕು ಅಷ್ಟು ನಿಲ್ಸ್ಕೊಬೋದು. ಕ್ವಿಕ್ ಅದು ಬಿಟ್ಟರೆ ನಿಮಗೆ ಕ್ವಿಕ್ ವಾಶ್ ಕೂಡ ಬರುತ್ತೆ. ಅಂದರೆ ಅರ್ಜೆಂಟಲ್ಲಿ ಏನಾದ್ರು ವಾಶ್ ಮಾಡಬೇಕಾದ್ರೆ ಬ್ಲ್ಯಾಂಕೆಟ್ಗೂ ಕೂಡ ಬರುತ್ತೆ. ಹಾಗೆಯೇ ಜೀನ್ಸ್ಗೆ ಸಪ್ರೇಟಾಗಿ ಬರುತ್ತೆ. ಮತ್ತು ಸೋಕ್ ಮಾಡಬೇಕಿದ್ರೆ ಅಂದರೆ ತುಂಬ ಕೊಳೆ ಇರುತ್ತಲ್ಲ, ಅದನ್ನು ನೀವು ಮೊದಲೇ ಸೋಕ್ ಮಾಡಿ ವಾಶ್ ಮಾಡಬೇಕು ಅಂತಂದರೂ ಅದಕ್ಕೂ ಕೂಡ ನಿಮ್ಗೆ ಆಪ್ಷನ್ ಇದೆ. ಮತ್ತು ಟರ್ಬೋ ಕ್ಲೀನ್ ಅಂದರೆ ಏರ್ ಟರ್ಬೋ ಕ್ಲೀನ್ ಕೂಡ ಆಪ್ಷನ್ ಇದೆ. ಸೊ ನೀವು ಯಾವುದೇ ಬಟ್ಟೆ ವಾಶ್ ಮಾಡೋಕ್ಕಿಂತ ಮುಂಚೆ ನೋಡಿ, ಇಲ್ಲಿ ಒಂದು ಫಿಲ್ಟರ್ ಬರುತ್ತೆ, ಒಳಗಡೆ ಒಂದು ಫಿಲ್ಟರ್ ಬರುತ್ತೆ ಈ ರೀತಿಯಾಗಿ. ಇದನ್ನು ವಾಶ್ ಮಾಡ್ಕೊಳ್ಳಿ, ಅಂದರೆ ಕ್ಲೀನ್ ಮಾಡ್ಕೊಳ್ಳಿ. ಯಾಕೆಂದರೆ ಇದರಲ್ಲಿ ನೀವು ಬಟ್ಟೆ ಹಾಕಿರ್ತೀರಲ್ಲ, ಒಂದು 2-3 ವಾಶ್ ಆದಮೇಲೆ ಅದ್ರದ್ದು ಥ್ರೆಡ್ಡೆಲ್ಲ ಹೋಗಿ ಕುತ್ಕೊಂಡಿರುತ್ತೆ. ಸೊ ಇವತ್ತು ನಾನು ಅದಕ್ಕೆ 1-2-3 ಟೈಮಿಂದ ವಾಶ್ ಮಾಡಿಲ್ಲ, ವೀಡಿಯೋಗೋಸ್ಕರನೇ ತೋರಿಸೋದಕ್ಕೆ. ಈ ರೀತಿ ನೋಡಿ, ಈ ರೀತಿ ಬಂದು ಕೂತಿರುತ್ತೆ. ಇದನ್ನೆಲ್ಲ ನೀವು ಕ್ಲೀನ್ ಮಾಡ್ಕೊಬೇಕು. ಈ ರೀತಿ ಒಂದು ಬ್ರಷ್ ಇಟ್ಕೊಳ್ಳಿ, ಹಳೇದು ಓಲ್ಡ್ ಬ್ರಷ್ ನೀವು ಯೂಸ್ ಮಾಡ್ದಿರೋದು. ಅದರಲ್ಲಿ ಸ್ವಲ್ಪ ವಾಟರ್ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ಳಿ. ಸೊ ನೋಡಿ, ಈಗ ನಾನು ವಾಟರ್ ಹಾಕಿದ್ದೀನಿ. ಈ ಥರ ಬ್ರಷ್ ತೊಗೊಂಡು ಈ ಥರ ಕ್ಲೀನ್ ಮಾಡಿದ್ರೆ ನಿಮ್ಗೆ ಅಲ್ಲಿರುತ್ತಲ್ಲ ಅದೆಲ್ಲ ಬಂದ್ಬಿಡುತ್ತೆ. ಇಲ್ಲಾಂದರೆ ನಿಮಗೆ ಬಟ್ಟೆ ವಾಶ್ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ ಅದು ಅಲ್ಲಿ ಹೋಗಿ ಇದು ಪುನಃ ಆ ಬಟ್ಟೆಗಳ ಮೇಲೆ ಕುತ್ಕೊಳ್ಳುತ್ತೆ. ಆವಾಗ ಥ್ರೆಡ್ಡೆಲ್ಲ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದ್ಸರಿ ವಾಶ್ ಮಾಡಿದ ತಕ್ಷಣ ಫಿಲ್ಟ್ರು ತೆಗೆದು ಕ್ಲೀನ್ ಮಾಡಿಬಿಡಿ, ಆವಾಗ ನೀಟಾಗಿ ಆಗುತ್ತೆ ವಾಶು. ಇಲ್ಲಾಂದರೆ ಇಲ್ಲಿ ಹಳೆ ಥ್ರೆಡ್ಡೆಲ್ಲ ಇಲ್ಲಿರುತ್ತಲ್ಲ ಇದೆಲ್ಲ ಹೋಗಿ ಅದ್ರ ಮೇಲೆ ಕೂತ್ಕೊಳ್ಳುತ್ತೆ. ಮತ್ತು ಅಲ್ಲೇ ಹಿಂಗೆ ಪ್ಯಾಚ್ ಥರ ಕಾಣಿಸುತ್ತೆ ಬಟ್ಟೆಗಳ ಮೇಲೆ. ಅದಕ್ಕೋಸ್ಕರ ಫ್ರೆಂಡ್ಸ್, ನಾನೇನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ, ಇದು ನಾನು ಫಾಲೋ ಮಾಡೋ ಟಿಪ್ಸ್ ಮತ್ತು ಟ್ರಿಕ್ಸ್ಗಳನ್ನ ತೋರಿಸ್ತಾ ಇದ್ದೀನಿ, ನಾನು ಹೇಗೆ ಫಾಲೋ ಮಾಡ್ತೀನಿ ಅಂತ. ಸೊ ಇದನ್ನು ನೀವು ಇಷ್ಟ ಆದರೆ ತೊಗೊಬೋದು, ಇಲ್ಲ ನಿಮಗೆ ಬೇರೆ ಥರ ನೀವು ಯಾವುದೇ ಹೊಸ ಥರ ಫಾಲೋ ಮಾಡ್ತೀರಿ ಅದನ್ನೇ ಕೂಡ ನೀವು ಫಾಲೋ ಮಾಡ್ಬೋದು. ಫ್ರೆಂಡ್ಸ್ ನೋಡಿ, ಇವಾಗ ಇದು ವಾಶ್ ಮಾಡಾಯಿತು. ಇದು ನಾನು ಹಾಕ್ತೀನಿ ಅಲ್ಲಿ. ಫ್ರೆಂಡ್ಸ್, ಇವಾಗ ಈ ರೀತಿ ಹಾಕಿದ್ಮೇಲೆ ನಿಮಗೆ ಒಳಗಡೆ ಸ್ಟೀಲ್ ಟಬ್ ಇದೆ ಇದು, ಮತ್ತು ಈ ಕಡೆ ಫಿಲ್ಟ್ರು ಬರುತ್ತೆ, ತೋರಿಸ್ತೀನಿ ನಾನು ನಿಮಗೆ. ಸೊ ಈ ರೀತಿ ಹಾಕೋದ್ಮೇಲೆ ನೀವು ಬಟ್ಟೆಗಳನ್ನ ಹಾಕ್ಕೊಬೇಕು. ಬಟ್ಟೆಗಳು ಹಾಕೋದಕ್ಕಿಂತ ಮುಂಚೆ ಸರ್ಫ್ ಹಾಕೋದಕ್ಕೆ ಇಲ್ಲೊಂದು ಆಪ್ಷನ್ ಕೊಟ್ಟಿರ್ತಾರೆ ನೋಡಿ, ಕಾಣಿಸ್ತಿದೆ ಅಲ್ಲ, ಇಲ್ಲಿ ನೀವು ಸರ್ಫ್ ಹಾಕ್ಕೊಬೇಕು. ಫ್ರೆಂಡ್ಸ್, ನಿಮ್ಗೆ ನಾನು ಅವಾಗಲೇ ಹೇಳಿದೆ ಟಾಪ್ ಲೋಡ್ ಮತ್ತು ಫ್ರಂಟ್ ಲೋಡ್ ಅಂತ ಬೇರೆ ಬೇರೆ ಥರ ಬರುತ್ತೆ ಅಂತ. ಸೊ ನಾನು ಸರ್ಫ್ ಎಕ್ಸೆಲ್ ಮ್ಯಾಟಿಕ್ ಟಾಪ್ ಲೋಡ್ದು ಯೂಸ್ ಮಾಡ್ತಿದ್ದೀನಿ. ಸ್ಪೆಷಲಿ ಇದು ಟಾಪ್ ಲೋಡ್ಗೆ ಅಂತ ಮಾಡಿರೋದು ಸರ್ಫ್. ಇದು ಸರ್ಫ್ ಎಕ್ಸೆಲ್ ನಿಮಗೆ ಫ್ರಂಟ್ ಲೋಡು ಕೂಡ ಸಿಗುತ್ತೆ, ಇನ್ನು ಏರಿಯಲ್ ಅದರಲ್ಲೂ ಕೂಡ ನಿಮಗೆ ಬೇರೆ ಬೇರೆ ಥರ ಸಿಗುತ್ತೆ. ನಾನು ಸರ್ಫ್ ಎಕ್ಸೆಲ್ ಯೂಸ್ ಮಾಡೋದು. ಸರ್ಫ್ ಹಾಕೋದಕ್ಕೆ ಇಲ್ಲಿ ಬೇರೆ ಯೂನಿಟ್ ಕೊಟ್ಟಿದ್ದಾರೆ, ಅದರಲ್ಲೇ ಹಾಕ್ಕೊಬೇಕು. ಇಲ್ಲ ಹಾಕ್ಕೊಳ್ಳೋಣ ಅದರಲ್ಲಿ.
ಫ್ರೆಂಡ್ಸ್, ಇವಾಗ ನಾನು ಸರ್ಫ್ ಹಾಕಾಯಿತು. ಸರ್ಫ್ ಹಾಕಾದ್ಮೇಲೆ ಇವಾಗ ಬಟ್ಟೆಗಳು ಹಾಕಬೇಕು. ಫ್ರೆಂಡ್ಸ್, ನಾನು ಬಟ್ಟೆಗಳನ್ನೆಲ್ಲ ಲಾಂಡ್ರಿ ಬ್ಯಾಗಲ್ಲಿ ಹಾಕ್ತೀನಿ. ರೂಮಲ್ಲೇ ಇಟ್ಕೊಂಡಿರ್ತೀನಿ ನಾನು. ಲಾಂಡ್ರಿ ಬ್ಯಾಗ್ ಯಾವ ಥರ ಇದೆ ಅಂತ ನಾನು ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ ಇವಾಗ. ಸೊ ನಾನು ಈ ರೀತಿ ಲ್ಯಾಂಡ್ರಿ ಬ್ಯಾಗಲ್ಲೇ ಹಾಕೋದು ಬಟ್ಟೆಗಳನ್ನ. ಇವು ಸ್ವಲ್ಪ ಡೆಕೋರೇಟಿವ್ ಆಗು ಕಾಣಿಸುತ್ತೆ ಮನೇಲಿ. ಆಮೇಲೆ ನೀವು ಯಾವುದೇ ರೀತಿಯ ಡಾಲ್ ಏನು ಬೇಕಾದರೂ ಇಟ್ಕೊಬೋದು ನಾನು ಇಟ್ಟಿರೋ ಥರ. ನಿಮ್ಗೆ ಆ ಲ್ಯಾಂಡ್ರಿ ಬ್ಯಾಗ್ಗಳು ಆನ್ಲೈನ್ ಮತ್ತು ಸೂಪರ್ ಮಾರ್ಕೆಟ್ ಎಲ್ಲ ಕಡೆ ಸಿಗುತ್ತೆ. ಸೊ ನೀವು ಆಮೇಲೆ ಇನ್ನೊಂದು ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಬೇಕು ಬಟ್ಟೆ ಹಾಕೋದಕ್ಕಿಂತ ಮುಂಚೆ. ಏನಂದರೆ ನಿಮಗೆ ಕಲರ್ ಹೋಗುತ್ತಾ ಅಂತ ಗೊತ್ತಿದ್ದರೆ ಆ ಬಟ್ಟೆಗಳನ್ನೆಲ್ಲ ಸಪ್ರೇಟ್ ಇಟ್ಟು ಅದನ್ನು ಹಾಕಿ. ಇಲ್ಲ ನಿಮಗೆ ಕನ್ಫ್ಯೂಸ್ ಇರುತ್ತೆ ಕೆಲವೊಂದು ಬಟ್ಟೆಗಳು ಇದು ಕಲರ್ ಹೋಗುತ್ತಾ ಇಲ್ವಾ ಅಂತ ನಿಮಗೆ ಗೊತ್ತಿರಲ್ಲ. ಅದು ಅವಾಗ ಏನು ಮಾಡಿ ಅಂದರೆ ಜೀನ್ಸ್ಗಳಿರುತ್ತಲ್ಲ, ಜೀನ್ಸ್ ಜೊತೆ ಹಾಕ್ಬಿಡಿ. ಜೀನ್ಸು ಸ್ವಲ್ಪ ಕಲರ್ನ ಬೇಗ ತೊಗೊಳ್ಳಲ್ಲ, ಅದು ಇಟ್ಕೊಳ್ಳಲ್ಲ. ಅದಕ್ಕೋಸ್ಕರ ಜೀನ್ಸ್ಗಳಿದ್ರೆ ಅದ್ರ ಜೊತೆ ಹಾಕ್ಬೋದು. ಇಲ್ಲಾಂದರೆ ಕಲರ್ದು ಸಪ್ರೇಟ್ ಮಾಡೋದಕ್ಕೆ ಕೆಲವೊಂದು ಬರುತ್ತೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಇಲ್ಲಾಂದರೆ ನೀವು ಬೆಸ್ಟ್ ಅಂದರೆ ಸಪ್ರೇಟಾಗಿ ನೀವು ಅದು ಸಪ್ರೇಟ್ ಮಾಡಿ ಕಲರ್ದು ಹಾಕೋದೇ ಬೆಸ್ಟು. ಮತ್ತು ವೈಟ್ ಬಟ್ಟೆಗಳೇನಿರುತ್ತೆ ಅದನ್ನು ಇದ್ರ ಜೊತೆ ಹಾಕೋದಕ್ಕೆ ಹೋಗಬೇಡಿ, ಸಪ್ರೇಟಾಗಿ ಹಾಕಿ. ಮತ್ತು ಬೆಡ್ಶೀಟ್ಗಳು ಅದನ್ನು ಕೂಡ ಅಷ್ಟೇ, ಅದನ್ನೇ ಸಪ್ರೇಟಾಗಿ ಹಾಕಿ. ಆಮೇಲೆ ನೋಡಿ, ನೀವು ಟೀ ಶರ್ಟ್ಗಳು ಅದೆಲ್ಲ ಇರುತ್ತಲ್ಲ ಅದನ್ನು ಸ್ಟ್ರೈಟ್ ಮಾಡಿ ಹಾಕಿ. ನೋಡಿ ಈ ರೀತಿ ಹಾಕಿ, ನಿಮಗೆ ಎಷ್ಟು kg ಇದೆ ಅಷ್ಟನ್ನು ಫುಲ್ ಹಾಕಿ. ಇದು ನೋಡಿ ನಾನು ಈ ರೀತಿ ಉಲ್ಟಾ ಇದೆ, ಇದನ್ನು ಸರಿ ಮಾಡಿ ಹಾಕಬೇಕು. ಬಟ್ ನೀವು ಬಟ್ಟೆ ವಾಶ್ ಮಾಡಾದ್ಮೇಲೆ ಒಣಗಾಕಬೇಕಾದ್ರೆ ಉಲ್ಟಾ ಹಾಕಿ. ಬಟ್ಟೆ ವಾಶ್ ಮಾಡಿ ಒಣಗಾಕಬೇಕಾದ್ರೆ ಇದನ್ನು ಉಲ್ಟಾ ಮಾಡಿ ಹಾಕಿ, ಮೇಲ್ಗಡೆದು ಒಳಗಡೆ ಹೋಗೋ ಥರ ಮಾಡಿಬಿಟ್ಟು. ಯಾಕೆಂದರೆ ಬಿಸಿಲಿಗೆ ಕೆಲವೊಂದು ಸರಿ ಸ್ವಲ್ಪ ಕಲರು ಇದಾಗ್ಬಿಡತ್ತೆ, ಫೇಡ್ ಆಗಿಬಿಡತ್ತೆ. ಅದಕ್ಕೋಸ್ಕರ ಕೆಲವೊಬ್ಬರು ಹೇಳ್ತಾರೆ ವಾಷಿಂಗ್ ಮಷೀನಲ್ಲಿ ಏನಂದರೆ ಕಲರ್ ಸರಿ ಇಲ್ಲಿ ಕಾಲರ್ ಹತ್ರ ಎಲ್ಲ ಕೊಳೆ ಹೋಗಲ್ಲ ಹಾಗೆ ಹೇಗೆ ಅಂತ. ಬಟ್ ನಾನು ಇದುವರೆಗೆ ತುಂಬ ದಿನದಿಂದ ಯೂಸ್ ಮಾಡ್ತಿದ್ದೀನಿ, ಆ ಥರ ಏನೇ ಪ್ರಾಬ್ಲಮ್ಗಳನ್ನೂ ನಾನು ಫೇಸ್ ಮಾಡಿಲ್ಲ, ತುಂಬ ಚೆನ್ನಾಗಿ ಹೋಗುತ್ತೆ. ಆಮೇಲೆ ಬಟ್ಟೆ ವಾಶ್ ಮಾಡಾದಮೇಲೆ ನೀವು ಒಣಗಾಕಬೇಕಾದ್ರೆ ಅದು ಫುಲ್ ನೋಡಿ ಈ ರೀತಿ ಮಾಡಿ ಒಣಗಾಕಿ. ಇಲ್ಲಾಂದರೆ ಹಾಗೆ ಅದು, ಯಾಕೆಂದರೆ ವಾಷಿಂಗ್ ಮಷೀನಲ್ಲಿ ವಾಶ್ ಮಾಡಿದಾಗ ಅದು ಫುಲ್ಲು ಒಂಥರ ಮುದ್ರಕೊಂಡಂಗೆ ಆಗಿರುತ್ತೆ. ಅದಕ್ಕೋಸ್ಕರ ಸ್ಯಾರೀಸ್ ಎಲ್ಲ ಇದ್ದರೆ ಅದನ್ನು ಸಪ್ರೇಟಾಗಿ ಹಾಕೋದಕ್ಕೆ ಟ್ರೈ ಮಾಡಿ ಆದಷ್ಟು. ಬ್ಲೌಸ್ಗಳದ್ದೆಲ್ಲ ಆದಷ್ಟು ಉಕ್ಕಾಗ್ಬಿಟ್ಟು ಹಾಕಿ. ಫ್ರೆಂಡ್ಸ್, ನಾನಿವಾಗ ಬಟ್ಟೆ ಹಾಕಾಯಿತು. ಬಟ್ಟೆ ಹಾಕಾದ್ಮೇಲೆ ಕಂಫರ್ಟ್ ಯೂಸ್ ಮಾಡ್ತೀನಿ. ಸೊ ಕಂಫರ್ಟು ಅಂದರೆ ಫ್ರಂಟ್ ಲೋಡಲ್ಲಿ ನಿಮಗೆ ಅದಕ್ಕೆ ಬೇರೆ ಇದು ಕೊಟ್ಟಿರ್ತಾರೆ ಪ್ಲೇಸು ಕಂಫರ್ಟ್ ಹಾಕೋದಕ್ಕೆ. ಬಟ್ ನಿಮಗೆ ಟಾಪ್ ಲೋಡಲ್ಲಿ ಆ ಆಪ್ಷನ್ ಇರೋದಿಲ್ಲ. ಇದು ನೀವು ಸರ್ಫ್ ಹಾಕ್ತಿರಲ್ಲ ಅಲ್ಲೇ ಹಾಕಬೇಕು. ನೋಡಿ ಇವಾಗ ಹಾಕಾಯಿತು. ಇದು ಹಾಕಾದ್ಮೇಲೆ ನೀವು ಆನ್ ಮಾಡಬೇಕು. ಆನ್ ಮಾಡಿಬಿಟ್ಟು ನಿಮಗೆ ಎಷ್ಟು ಕ್ವಿಕ್ ವಾಶ್ ಬೇಕಂದರೆ, ತುಂಬ ಕೊಳೆ ಇಲ್ಲ ಅಂದರೆ ಕ್ವಿಕ್ ವಾಶ್ಗೆ ಹಾಕ್ಕೊಳ್ಳಿ. ಮತ್ತು ಇಲ್ಲ ನಮಗೆ ನಾರ್ಮಲ್ ಬೇಕಂದರೆ ನಾರ್ಮಲ್ ವಾಶ್ಗೆ ಹಾಕ್ಕೊಳ್ಳಿ. ಮತ್ತು ವಾಟರ್ ಲೆವೆಲ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೆನೆಸ್ಕೊಳ್ಳಿ. ಯೂಶ್ವಲಿ ನಾನು 45 ಮಿನಿಟ್ಸಿಗೆ ನೆನೆಸ್ತೀನಿ ವಾಶ್ ಮಾಡಬೇಕಾದ್ರೆ ಇದು. ಬಟ್ 30 ಮಿನಿಟ್ಸು ಕೂಡ ಒಂದೊಂದ್ಸರಿ ಸ್ವಲ್ಪ ಕಡಿಮೆ ಬಟ್ಟೆ ಇದ್ದಾಗ, ತುಂಬ ಕೊಳೆ ಇಲ್ಲದೆ ಇರೋದೇ ಇದ್ದಾಗ ನಾನು 30 ಮಿನಿಟ್ಸ್ಗೆ ಹಾಕ್ಕೊತೀನಿ. ಬಟ್ ನಾರ್ಮಲ್ಲಾಗಿ ನಾನು 45 ಮಿನಿಟ್ಸಲ್ಲಿ ವಾಶ್ ಮಾಡೋದು. ಇದರಲ್ಲಿ ತುಂಬ ಚೆನ್ನಾಗಿ ವಾಶ್ ಆಗುತ್ತೆ. ನಾನು ಟಾಪ್ ಲೋಡಲ್ಲಿ, ಫ್ರಂಟ್ ಲೋಡಲ್ಲಿ ಟಾಪ್ ಲೋಡ್ಗಿಂತ ಇನ್ನೂ ತುಂಬ ಚೆನ್ನಾಗಿ ವಾಶ್ ಮಾಡುತ್ತೆ ಫ್ರಂಟ್ ಲೋಡು. ಬೇಕಂದರೆ ತುಂಬ ಜಾಸ್ತಿ ಜನ ಇರೋರು ಫ್ರಂಟ್ ಲೋಡ್ ಯೂಸ್ ಮಾಡ್ಬೋದು. ನಾವು ಇಬ್ಬರೇ ಇರೋದ್ರಿಂದ ನಾನು ಟಾಪ್ ಲೋಡ್ ತೊಗೊಂಡಿದ್ದೀನಿ. ಇದು ಸ್ಯಾಮ್ಸಂಗ್ ನಮ್ಮದು. ನಾವು ತೊಗೊಂಡಾಗ ಇದು 18 ಆಗಿತ್ತು. ಸೊ ಇವಾಗ ಇನ್ನೂ ಕಡಿಮೆ ಆಗಿರುತ್ತೆ, ನೋಡಿ ಟ್ರೈ ಮಾಡಿ. ಮತ್ತು ತುಂಬ ಹ್ಯಾಂಡ್ ವರ್ಕ್ ಇರೋ ಸ್ಯಾರೀಸು ಆ ಥರದ್ದೆಲ್ಲ ನೀವು ಆದಷ್ಟು ಡ್ರೈ ಕ್ಲೀನ್ ಕೊಟ್ರೇ ಬೆಟರು. ನಿಮ್ಮದು ಸಿಲ್ಕ್ ಸ್ಯಾರೀಸ್ ಆಗ್ಬೋದು, ಅದನ್ನೆಲ್ಲ ನೀವು ಯಾವುದೇ ಕಾರಣಕ್ಕೂ ವಾಶ್ ಮಾಡೋಕ್ಕೆ ಹೋಗಬೇಡಿ, ಅದನ್ನೆಲ್ಲ ಡ್ರೈ ಕ್ಲೀನ್ಗೆ ಕೊಡಿ. ಆಮೇಲೆ ತುಂಬ ತೂಕ ಇರೋಂಥ ಬ್ಲ್ಯಾಂಕೆಟ್ಸ್ ಬರುತ್ತಲ್ಲ ಅದನ್ನು ಕೂಡ ಅಷ್ಟೇ ಕೆಲವೊಂದು ವಾಷಿಂಗ್ ಮಷೀನಲ್ಲಿ ಅಷ್ಟು ಅಂದರೆ ಅದಕ್ಕೆ ವಾಟರ್ ಹಾಕಿದ್ಮೇಲೆ ಇನ್ನೂ ತುಂಬ ತೂಕ ಆಗಿಬಿಡತ್ತೆ. ಸೊ ಆವಾಗ ಅದು ಒಂದೊಂದ್ಸರಿ ಹಾಳಾಗೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ನಾನು ಊರಲ್ಲಿದ್ದಾಗ ನಮ್ಮದು ಒಂದು ಹಾಗೆ ಆಗಿತ್ತು, ಟಾಪ್ ಲೋಡೇ ಅದು. ಅದಕ್ಕೆ ಅದು ಬ್ಲ್ಯಾಂಕೆಟ್ ಹಾಕಿದ್ವಿ, ಅದು ತುಂಬ ವೆಯ್ಟ್, ಅದು ನೀರು ತೊಗೊಂಡ್ಮೇಲೆ ತುಂಬ ವೆಯ್ಟ್ ಆಗಿಬಿಟ್ಟು ಸ್ವಲ್ಪ ಹಾಳಾಗಿಬಿಟ್ಟಿತ್ತು. ಅದಕ್ಕೋಸ್ಕರ ನೀವು ತುಂಬ ವೆಯ್ಟ್ ಇರೋಂಥ ಬ್ಲ್ಯಾಂಕೆಟ್ಗಳನ್ನ ಆದಷ್ಟು ಡ್ರೈ ಕ್ಲೀನ್ ಕೊಡೋದಕ್ಕೆ ಟ್ರೈ ಮಾಡಿ ವಾಷಿಂಗ್ ಮಷಿನ್ಗಿಂತ. ಯಾಕೆಂದರೆ ನೀವು ಆವಾಗ ದುಡ್ಡು ಉಳ್ಸೋಕೆ ಹೋದರೆ ವಾಷಿಂಗ್ ಮಷಿನ್ ಏನಾದರೂ ಹಾಳಾದ್ರೆ ಇನ್ನೂ ತುಂಬ ದುಡ್ಡು ಖರ್ಚು ಮಾಡಬೇಕಾಗತ್ತೆ. ಅದಕ್ಕೋಸ್ಕರ 80% ನಿಮಗೆ ಡ್ರೈ ಆಗಿ ಬರುತ್ತೆ. ಇನ್ನು ಸ್ವಲ್ಪ ಇದ್ದಿದ್ದನ್ನ ನೀವು ಹೊರಗಡೆ ಒಣಗಾಕೊಬೋದು. ತುಂಬ ಬಿಸಿಲಿಲ್ಲ ಅಂದರೂ ಸ್ವಲ್ಪ ಬಿಸಿಲಿದ್ರೂ ಬೇಗ ಒಣಗುತ್ತೆ. ಇವಾಗ ಫ್ರೆಂಡ್ಸ್ ನಾನು ಆನ್ ಮಾಡ್ತೀನಿ.
ಫ್ರೆಂಡ್ಸ್, ಇವಾಗ ನಾನು ಬಟ್ಟೆ ವಾಶ್ಗೆ ಹಾಕಿದ್ದೀನಿ, ತೋರಿಸಿದ್ನಲ್ಲ ನಿಮಗೆ. ಇವಾಗ 45 ಮಿನಿಟ್ಸ್ ಬೇಕು ಅದು ಫುಲ್ ವಾಶ್ ಆಗೋದಕ್ಕೆ. ಅದು ಫುಲ್ ವಾಶ್ ಆದಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಹೇಗೆ ಅದು ವಾಶ್ ಮಾಡಿದ್ದೆ, ಎಷ್ಟು ನೀಟಾಗಿ ಕ್ಲೀನ್ ಮಾಡಿದೆ ಅಂತ. ಹಾಗೆ ಇನ್ನೊಂದು ಕೆಲವು ಟಿಪ್ಸ್ ಹೇಳಬೇಕು. ಅದೇನೆಂದರೆ, ನೀವು ವಾಶ್ ಮಾಡೋದಕ್ಕೆ ಹಾಕಿದಾಗ ನಾನು ಅವಾಗಲೇ ಹೇಳಿದೆ ಕಲರ್ ಹೋಗೋ ಬಟ್ಟೆಗಳನ್ನ ಸಪ್ರೇಟ್ ಹಾಕಿ ಅಂತ. ಹಾಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ, ಅಂದರೆ ನಿಮ್ಗೆ ಗೊತ್ತಿರಲ್ಲ ಕಲರ್ ಹೋಗುತ್ತಾ ಇಲ್ವಾ ಅಂತ, ಅಂಥದ್ದಕ್ಕೆ ನಿಮಗೆ ಕಲರ್ ಕ್ಯಾಚರ್ ಅಂತ ಬರುತ್ತೆ. ನಿಮ್ಗೆ ಆನ್ಲೈನಲ್ಲೆಲ್ಲ ಸಿಗುತ್ತೆ ಮತ್ತು ಸೂಪರ್ ಮಾರ್ಕೆಟಲ್ಲೂ ಸಿಗುತ್ತೆ. ಕಲರ್ ಕ್ಯಾಚರ್ನ ಹಾಕ್ಬಿಡ್ಬೇಕಾದ್ರೆ ನೀವು ವಾಶ್ ಮಾಡ್ಬೋದು. ಅದು ನಿಮ್ದು ಏನಾದರೂ ಕಲರ್ ಹೋಗೋದಿದ್ದರೆ ಅದರಿಂದ ಬೇರೆ ಬಟ್ಟೆಗಳು ಕಲರ್ ಆಗೋದನ್ನು ಅದು ಅವಾಯ್ಡ್ ಮಾಡುತ್ತೆ. ಸೊ ನೀವು ಅದನ್ನು ಯೂಸ್ ಮಾಡ್ಬೋದು. ಹಾಗೆ ತುಂಬ ಕಾಫಿ ಕಲೆಗಳು ಮತ್ತು ಏನಾದರೂ ಫುಡ್ದು ಕಲೆಗಳಾಗ್ಬಿಟ್ಟಿರುತ್ತೆ ಕೆಲವೊಂದು ಬಟ್ಟೆಗಳ ಮೇಲೆ. ಅದು ಬೇಗ ಹೋಗಲ್ಲ ಅಂತ ಅನಿಸಿದ್ರೆ ನಿಮಗೆ ವ್ಯಾನಿಷ್ ಬರುತ್ತೆ, ನಿಮ್ಗೆ ಗೊತ್ತು ವ್ಯಾನಿಷ್ ಸ್ಟೇನ್ ರಿಮೂವರ್ ಅಂತ. ಸೊ ಅದನ್ನು ಸ್ವಲ್ಪ ಅಪ್ಲೈ ಮಾಡಿಬಿಟ್ಟು ಅಡ್ವರ್ಟೈಸ್ಮೆಂಟ್ಸಲ್ಲೆಲ್ಲ ನೋಡಿರ್ತೀರ ನೀವು, ಅದನ್ನು ಯೂಸ್ ಮಾಡ್ಬೋದು. ಅದು ಕೂಡ ಹೆಲ್ಪ್ ಮಾಡುತ್ತೆ ನಿಮಗೆ ಆ ಥರ ಕಲೆಗಳನ್ನ ತೆಗಿಯೋದಕ್ಕೆ. ಮತ್ತು ಇನ್ನೊಂದು ಬಂದು ಫ್ಯಾಬ್ರಿಕ್ ಪ್ರೊಟೆಕ್ಟರ್ ಅಂತ ಬರುತ್ತೆ. ಅದು ನಿಮ್ಮದು ಲೆದರು ಮತ್ತು ಕೆಲವೊಂದು ಲೆದರ್ ಬಟ್ಟೆಗಳಿರುತ್ತೆ. ಹಾಗೆಯೇ ನಿಮಗೆ ಕಾಸ್ಟ್ಲಿ ಬಟ್ಟೆಗಳಿದ್ರೆ ಈ ಫ್ಯಾಬ್ರಿಕ್ ಪ್ರೊಟೆಕ್ಟರ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಅದನ್ನು ಸೇಫಾಗಿ ವಾಶ್ ಮಾಡ್ಬೋದು. ನಿಮಗೆ ಗೊತ್ತು ಕೆಲವೊಂದು ಉಲ್ಲನ್ ಬಟ್ಟೆಗಳ ಮೇಲೆ ಮತ್ತು ಬ್ಲ್ಯಾಕ್ ಕಲರ್ ಬಟ್ಟೆಗಳ ಮೇಲೆ ಥ್ರೆಡ್ಗಳು ಹೋಗಿ ಕುತ್ಕೊಂಡ್ಬಿಡತ್ತೆ. ಸೊ ಅಂಥ ಟೈಮಲ್ಲಿ ನೀವು ವಾಶ್ ಮಾಡಿ ಎಲ್ಲ ಒಣಗಿಸಿದ್ಮೇಲೆ ಈ ರೀತಿ ರೋಲರ್ ಬರುತ್ತೆ, ನಿಮಗೆಲ್ಲ ಕಡೆ ಸಿಗುತ್ತೆ. ಇದು ಆನ್ಲೈನಲ್ಲೂ ಸಿಗುತ್ತೆ, ಬೇಕಾದ್ರೆ ನಾನು ಲಿಂಕ್ ಹಾಕ್ತೀನಿ ಇದು ಆನ್ಲೈನಲ್ಲಿ ಎಲ್ಲಿ ಸಿಗುತ್ತೆ ಅಂತ. ಆನ್ಲೈನಲ್ಲೂ ಸಿಗುತ್ತೆ, ಹಾಗೆ ನಿಮಗೆ ಸೂಪರ್ ಮಾರ್ಕೆಟ್ ಎಲ್ಲ ಕಡೆ ಸಿಗುತ್ತೆ ಇದು. ಅದನ್ನು ತೊಗೊಂಡು ನೋಡಿ, ಈ ರೀತಿ ಆಗಿರುತ್ತಲ್ಲ ಅದ್ರ ಮೇಲೆ ಈ ಥರ ನೀವು ಮಾಡೋದ್ರಿಂದ ಇಲ್ಲಿ ಆಗಿರೋ ಥ್ರೆಡ್ಗಳೆಲ್ಲ ಇದಕ್ಕೆ ಹೋಗಿ ಕುತ್ಕೊಳ್ಳುತ್ತೆ. ಇದು ರೋಲರ್ ಥರ ಬರುತ್ತೆ ನೋಡಿ, ಈ ರೀತಿ ಹಿಂಗೆ ರಿಮೂವ್ ಮಾಡಿದ್ರೆ ಇಲ್ಲಿ ಇದನ್ನು ಯೂಸ್ ಮಾಡೋದು. ಸೊ ಅದಾದ ತಕ್ಷಣ ಅದನ್ನು ತೆಗ್ದುಬಿಡೋದು, ಈ ರೀತಿಯಾಗಿ ಬರುತ್ತೆ ಇದನ್ನು ನೀವು ಯೂಸ್ ಮಾಡ್ಬೋದು ನೀವು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನೋ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ ನಾನು. ಯೂಶ್ವಲಿ ನಾನು ಫ್ಯಾಷನ್, ಬ್ಯೂಟಿ ಅದ್ರ ಬಗ್ಗೆ ಮಾಡ್ತಿದ್ದೆ ವ್ಲಾಗ್ಸ್. ಇವತ್ತು ನಿಮಗೆ ಹೇಗೆ ನಾವು ಬಟ್ಟೆ ವಾಶ್ ಮಾಡ್ಬೋದು ವಾಷಿಂಗ್ ಮಷೀನಲ್ಲಿ ಅಂತ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರ ಮನೇಲಿ ಟಾಪ್ ಲೋಡ್ ಇದ್ದರೆ ಅವ್ರು ಈ ರೀತಿಯಾಗಿ ವಾಶ್ ಮಾಡ್ಬೋದು ಬಟ್ಟೆಗಳನ್ನ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇವಾಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಇವತ್ತು ನಾನು ಮಾಡಿರೋ ಒಂದು ಡಿಫ್ರೆಂಟ್ ಪ್ರಯತ್ನ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಬೆಲ್ ಬಟನ್ ಕ್ಲಿಕ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ ವಿಡಿಯೋ ಮಿಸ್ ಮಾಡೋ ಚಾನ್ಸೇ ಇರಲ್ಲ. ಅದಕ್ಕೋಸ್ಕರ ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ. ವಿಡಿಯೋ ಲೈಕ್ ಮಾಡಿದ್ರೆ ನಾನು ಮಾಡ್ತಿರೋ ಕಂಟೆಂಟ್ ನಿಮ್ಮ ಮನಸ್ಸಿಗೆ ಹತ್ರ ಆಗ್ತಿದೆ ಅಂತ ಗೊತ್ತಾಗುತ್ತೆ. ನಂಗೆ ಇನ್ನೂ ಸ್ಫೂರ್ತಿ ಬರುತ್ತೆ ಬೇರೆ ವೀಡಿಯೋಸ್ ಮಾಡೋದಕ್ಕೆ. ಅದಕ್ಕೋಸ್ಕರ ನೀವು ನನ್ನನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಫಾಲೋ ಮಾಡ್ಬೋದು. ಎಲ್ಲಾದರೂ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಚೆಕ್ ಮಾಡಿ. ಮತ್ತೆ ಮುಂದಿನ ವೀಡಿಯೋಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್.